ಎಲ್ರಿಗೂ ನಮಸ್ಕಾರ. ಸೌದತ್ತಿಯಲ್ಲಿ ನಡೀತಾ ಇರುವಂಥ ಈ ಒಂದು ವಿಜೃಂಭಣೆಯ ಗ್ರಾಮದೇವಿ ಜಾತ್ರೆಗೆ ಪೂರ್ವ ಸಿದ್ಧತೆಗಳು ಹೇಗೆ ನಡೀತಾ ಇದ್ದಾವೆ ಅನ್ನೋ ಕುರಿತಾಗಿ ನಮ್ಮ ಸೌದತ್ತಿಯ ಹಿರಿಯ ಮುಖಂಡರು ಶ್ರೀಯುತ ಪ್ರವೀಣ್ ರಾಮಪ್ಪನವರು ನಮ್ಮೊಂದಿಗಿದ್ದಾರೆ. ಅನಾರ ನಮಸ್ಕಾರ ಅನಾರ. ಈ ಒಂದು ಜಾತ್ರೆ ಬಗ್ಗೆ, ಇದರ ತಯಾರಿ ಬಗ್ಗೆ ಏನು, ಆಮೇಲೆ ಬರುವಂಥ ಜನರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟ? ಭಾಳ ಸಂತೋಷ ಅನ್ಸತ್ತೆ ಸರ. ಈ ಜಾತ್ರೆ ಭಾಳ ದಿವಸ ಆತ ಅಂದ್ರೆ ನಾವು ನೋಡಿಲ್ಲ, ನಮ್ಮ ಹಿರಿಯರೆಲ್ಲ ನೋಡಿದ್ರಂತ. ನಾವು ಮೊನ್ನೆ ಫೋಟೋ ನೋಡಿದ್ವಿ, ನಮ್ಮ ಅಜ್ಜಾರತಿ ಜಾತ್ರೆ ಮಾಡಿದ್ವಿ, ಎಲ್ಲ ನೋಡಿದ್ವಿ. ನಮಗೂ ಈ ಮಣ್ಣಿನ ಫೋಟೋ ಇಟ್ಟು ನೋಡಿ ಭಾಳ ಖುಷಿ ಆಯ್ತು. ಈಗ ನಾವು ನೋಡಕತ್ತೀವಿ, ಅದೊಂದು ಹೆಮ್ಮೆ ವಿಷಯ. ನಮ್ಮ ಜಾತ್ರೆ ಚಲೋ ಯಶಸ್ವಿ ಆಗ್ಬೇಕಂತೇಳಿ ನಾವು ಕೇಳ್ಕೊಂಡು, ನಾವೆಲ್ಲ ತಾಯಂದಿರಾತು, ಎಲ್ಲರೂ ಯುವಕರು, ಹಿರಿಯರು, ಎಲ್ಲ ರೈತರು, ಆಮೇಲೆ ಶಾಸಕರು ಹಿಡ್ಕೊಂಡು ಗ್ರಾಮದ ಅಧ್ಯಕ್ಷರು, 16 ಮಂದಿ ರೈತರು ಕೂಡಿ ಎಲ್ಲರೂ ಕೂಡಿ ಸೌದತ್ತಿ ಪಟ್ಟಣ ಎಲ್ಲ ಸಾರ್ವಜನಿಕರು ಕೂಡಿ ಜಾತ್ರೆ ಮಾಡಕತ್ತಾರ. ಯಶಸ್ವಿ ಆಗಲಿ. ಎಲ್ಲ ತಾಯಂದಿರತ್ತು ಎಲ್ಲರೂ ಉಡಿ ತುಂಬಿ ಅಲ್ಲೇನಿತ್ತಲ್ಲ 9 ದಿನ ಕಾಲ ಇರ್ತದೆ ದೇವಿ ಎಲ್ಲ ಆರಾಧನೆ ಮಾಡಿ ಚಲೋ ಆಗಲಿ, ಎಲ್ಲ ಚಲೋ ಬೆಳಿ ಕೊಟ್ಟು ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ನಮಸ್ಕಾರ. ಸೌದತ್ತಿ ಮಹಾನಗರದಲ್ಲಿ ನಡೀತಾ ಇರುವಂಥ ಗ್ರಾಮದೇವಿ ಜಾತ್ರೆಯ ಒಂದು ಎಲ್ಲ ಸಕಲ ಸಿದ್ಧತೆಗಳನ್ನು ಕುರಿತಾಗಿ ನಮ್ಮ ಸೌದತ್ತಿ ಮಹಾನಗರದ ಮುಖಂಡರಾದಂಥ ಶ್ರೀಯುತ ಜಗದೀಶಣ್ಣ ಸಿರ್ಸಂಗಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಒಂದೆರಡು ಮಾತನ್ನು ಕೇಳೋಣ ಬನ್ನಿ. ಈ ಜಾತ್ರೆ ತಯಾರಿ ಹೇಗೆ ನಡೀತಾ ಇದೆ? ಮೊದಲನೇದಾಗಿ ತಮ್ಮ ವಾಹಿನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸುಮಾರು 44 ವರ್ಷಗಳ ನಂತರ ಸೌದತ್ತಿಯಲ್ಲಿ ಜಾತ್ರೆ ನಡೀತಾ ಇರೋದು ಇದು ಮೊದಲನೇದಾಗಿ ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಷಯ. 51 ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ರೇಣುಕಾದೇವಿಯ ಸಾನ್ನಿಧ್ಯ ಇರತಕ್ಕಂಥ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದು. ಅದೇ ರೀತಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ವಿಶ್ವಾಸವನ್ನ ವೈದ್ಯವರು ಬಹಳ ಮುತುವರ್ಜಿಯಿಂದ ಈ ಎಲ್ಲ ಕಾಮಗಾರಿಗಳನ್ನು ಕಳೆದ 6 ತಿಂಗಳಿಂದ ಸತತವಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಜಾತ್ರೆಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಅಂಥೇಳಿ ಸುಮಾರು 1,60,00,000 ರೂಪಾಯಿ ಹಣಗಳನ್ನು ಬಿಡುಗಡೆ ಮಾಡ್ಕೊಂಡು ಬಂದು ಇಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಅನ್ನಪ್ರಸಾದ ವ್ಯವಸ್ಥೆ ಇರ್ಬೋದು, ಅಥವಾ ಎಲ್ಲ ಸಮಾಜದ ಎಲ್ಲ ಜಾತಿ ಮುಖಂಡರನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕರೆದುಕೊಂಡು ಬಂದು ಭಾಳ ವಿಜೃಂಭಣೆಯಿಂದ ಅವರು ಈ ಜಾತ್ರೆಗೆ ಒಂದು ಮೆರಗನ್ನು ತಂದು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಶಬ್ದಗಳು ಸೂರ್ಯನೇ ಸಾಟಿ ಅನ್ನೋ ಹಾಗೆ ವಿಶ್ವಾಸನ್ನವ್ರ ಹೆಸರಲ್ಲೇ ವಿಶ್ವಾಸವಿದೆ. ಬಹಳ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ನಾಳೆಯ ದಿನ ನಮ್ಮ APMCಯಿಂದ ಈ ಸೌದತ್ತಿ ಗ್ರಾಮಕ್ಕೆ ದೇವಿ ಆಗಮನ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೌದತ್ತಿಯ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲರೂ ರೇಣುಕಾದೇವಿ ಆಶೀರ್ವಾದದೊಂದಿಗೆ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಎಲ್ಲರೂ ತಾವೆಲ್ಲ ಪಾಲ್ಗೊಳ್ಳಬೇಕು, ಸಂಯಮವನ್ನು ಕಾಕೋಬೇಕು. ಇದು ನಮ್ಮ ಜಾತ್ರೆ ಅಲ್ಲ, ನಿಮ್ಮ ಜಾತ್ರೆ. ಅದೇ ರೀತಿ ಅಚ್ಚುಕಟ್ಟಾಗಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಎಲ್ಲರೂ ಈ 9 ದಿನದಲ್ಲಿ ಪಾಲ್ಗೊಳ್ಳುತ್ತಾ ಆ ತಾಯಿಯ ಶ್ರೇಯೋಭಿವೃದ್ಧಿಗೆ, ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಸಕಾಲಕ್ಕೆ ಚಲೋ ಆಗಲಿ, ರೈತರು, ಕಾರ್ಮಿಕರು ಎಲ್ಲ ವರ್ಗದವರಿಗೂ ಆ ತಾಯಿ ಶಕ್ತಿಯನ್ನು ತುಂಬಲಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಮತ್ತು ಈ ಜಾತ್ರೆಯಲ್ಲಿ ಯುವಕರಿಗಾಗಿ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವನ್ನೆಲ್ಲ ಹೇಗೆ ಏರ್ಪಡಿಸಿದ್ರು? ಕಳೆದ ಇದಕ್ಕೆ ಸುಮಾರು ಒಂದು ಜಾತ್ರಾ ಕಮಿಟಿ ಅಂತ ಹೇಳಿ ಎಲ್ಲ ಕಮಿಟಿಯನ್ನು ಸುಮಾರು ಒಂದು 60-70 ಜನಗಳ ಒಂದು ಇದನ್ನು ಮಾಡಿಕೊಂಡು ಸತತ 4 ತಿಂಗಳಿಂದ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಗ್ರಾಮೀಣ ಕ್ರೀಡೆಗಳಾಗಿರ್ಬೋದು, ಆಧುನಿಕ ಕ್ರೀಡೆಗಳಾಗಿರ್ಬೋದು, ನಾಟಕ ಆಗಿರ್ಬೋದು, ಕಲ್ಲೆತ್ತುವ ಸ್ಪರ್ಧೆ ಆಗಿರ್ಬೋದು, ಈ ರೀತಿ ಎಲ್ಲ ಇದರನ್ನು ಆಸಕ್ತಿಯಿಂದ ಎಲ್ಲರೂ ತಮ್ಮ ಹೃದಯ ತುಂಬಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ತನು ಮನ ಧನದಿಂದ ಈ ಜಾತ್ರೆಗೆ ಎಲ್ಲರೂ ದುಡಿತಾ ಇದ್ದಾರೆ. ಈ ಜಾತ್ರೆಯನ್ನು ತಾವೆಲ್ಲರೂ ಕೂಡ ಈ SB ಬಾಳೋಜಿಯವರ ಸುದ್ದಿವಾಹಿನಿ ಮುಖಾಂತರ ಅವರಿಗೂ ಸುಧಾ ಮಾಧ್ಯಮ ಮಿತ್ರದವರು, ಪತ್ರಿಕಾ ವರ್ಗದವರು ಎಲ್ಲರೂ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲರೂ ಬಂದು ಈ ಜಾತ್ರೆಯನ್ನು ಯಶಸ್ಸುಗೊಳಿಸ್ಬೇಕಂತೇಳಿ ಮತ್ತಲ್ಲಿ ತಮ್ಮಲ್ಲಿ ಸೌದತ್ತಿಯ ಎಲ್ಲ ಜನರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಿಸ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ಜಾತ್ರೆ ಹೇಗೆ ಬರದಿಂದ ಸಾಗಿದೆ ಅನ್ನುವಂಥ ಮಾಹಿತಿಯನ್ನು ಎಲ್ಲರೂ ನಮಗೆ ನೀಡಿದಂಥ ಜಗದೀಶಣ್ಣ ಸಿರ್ಸಂಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಮುಂದೆ ಇನ್ನೊಬ್ಬರನ್ನ ಮಾತಾಡ್ಸಕ್ಕೆ ಹೋಗೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೌದತ್ತಿ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಹಳ ವರ್ಷಗಳ ನಂತರ ಗ್ರಾಮದೇವಿ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯ ಎಲ್ಲ ಸಕಲ ಸಿದ್ಧತೆಗಳನ್ನು ಕುರಿತಾಗಿ ಸೌದತ್ತಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲು ಜಕಾತಿಯವರು ಈ ಜಾತ್ರೆ ಕುರಿತು ತಮ್ಮ ಒಂದೆರಡು ನುಡಿಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಅಣ್ಣಾರ, ಈ ಜಾತ್ರೆ ಸಿದ್ಧತೆಗಳ ಬಗ್ಗೆ ತಾವು ಎಲ್ಲ ಓಡಾಡಿದಿರಿ,
ಈ ಸಿದ್ಧತೆ ಕುರಿತು ಮತ್ತು ಈ ಜಾತ್ರೆ ಕುರಿತು ನಮ್ಮ ಸವದತ್ತಿ ಮಹಾನಗರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಈ ದೇವಿ ಕುರಿತಾಗಿ ಒಂದೆರಡು ಮಾತು ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಇದು ಜಾತ್ರೆ ಸುಮಾರು 45 ವರ್ಷಗಳ ನಂತರ ಆಗ್ತಾ ಇದೆ. ಈ ಜಾತ್ರೆಗೆ ನಮ್ಮ ಸವದತ್ತಿಯ ಜನಪ್ರಿಯ ಶಾಸಕರಾದ ಶ್ರೀ ವಿಶ್ವಾಸನ ವೈದ್ಯರು ಹಾಗೂ ಎಲ್ಲ ಸವದತ್ತಿಯ ಗಣ್ಯಮಾನ್ಯರು ಕೂಡಿ ಭಾಳ ಯಶಸ್ವಿಯಾಗಿ ಜಾತ್ರೆಯನ್ನು ಮಾಡ್ತಿದ್ದಾರೆ. ಆದ್ದರಿಂದ ತಾವೆಲ್ಲ ಸವದತ್ತಿ ತಾಲೂಕಿನ ಜನ ಮತ್ತೆ ಕರ್ನಾಟಕದ ಜನ ಈ ಸವದತ್ತಿ ಐತಿಹಾಸಿಕ ಸ್ಥಳಕ್ಕೆ ಬಂದು ತಾವು ತಾಯಿಯ ದರ್ಶನವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಆಮೇಲೆ ಎಲ್ಲ ರೀತಿಯಿಂದ ಅರೇಂಜ್ಮೆಂಟ್ ಅನ್ನು ಮಾಡಿದ್ದಾರೆ. ಅದಕ್ಕೊಂದು ಟೀಮ್ ಇದೆ. ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ಜಾತ್ರೆಯನ್ನು ಮಾಡ್ತಿದ್ದಾರೆ. ಆದ್ದರಿಂದ ತಾವು ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ದಿನಂಪ್ರತಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ತಾವು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಜಾತ್ರೆಯನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ಮ ಜೊತೆ ಶ್ರೀ ಅಮಿತ್ ಜೋರಾಪುರ್ ತಾಲೂಕಾ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರುವಂತಹ ಇವರು ಜಾತ್ರೆಗೆ ನಿಮ್ಮೆಲ್ಲರನ್ನು ಬರಮಾಡಿಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ಸವದತ್ತಿಯಲ್ಲಿ 45 ವರ್ಷಗಳ ನಂತರ ದ್ಯಾಮ ದುರ್ಗಮ್ಮ ಜಾತ್ರೆ ಆಚರಿಸ್ತಾ ಇದ್ದೇವೆ. ಎಲ್ಲರೂ ಬನ್ನಿ, ವಿಜೃಂಭಣೆಯಿಂದ ಆಚರಿಸೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಜಂಬ್ರಿ ಅವರಿದ್ದಾರೆ. ಅವರು ಈ ಒಂದು ಜಾತ್ರಾ ಸಮಿತಿ ಅಥವಾ ಈ ಒಂದು ಜಾತ್ರೆಗೆ ಯಾವ ರೀತಿ ಸವದತ್ತಿ APMCಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಅಥವಾ ಅದಕ್ಕೆ ಸಿದ್ಧತೆಯನ್ನು ಏನು ಮಾಡ್ಕೊಂಡಿದ್ದಾರಂತೆ ಕೇಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಚಂದ್ರಶೇಖರ್ ಜಂಬ್ರಿ ಅವರು. ನಮಸ್ಕಾರ ರೀ. ಈ ಒಂದು ಜಾತ್ರೆಯ ಸಲುವಾಗಿ APMCಯ ಒಂದು ಆವರಣದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ, ಹಾಗೆ ಯಾವ್ಯಾವ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಜಾತ್ರೆಗೆ ಸಂಬಂಧಪಟ್ಟಂತೆ ತಿಳಿಸ್ಬೇಕೆಂದು ಕೇಳ್ಕೊತಾ ಇದ್ದೇನೆ. ಈಗಾಗಲೇ ನಮ್ಮ ಸವದತ್ತಿ APMC ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಬೆಳಕಿನ ವ್ಯವಸ್ಥೆಗಳನ್ನು ಕೂಡ ಈಗ ದುರಸ್ತಿಯಲ್ಲಿರ್ತಕ್ಕಂಥ ಎಲ್ಲ ಲೈಟ್ಗಳನ್ನು ಕೂಡ ಈಗ ಅವನು ಎಲ್ಲ ಚಾಲೂ ಮಾಡಿದೆ. ಮತ್ತು ಹೈಮಾಸ್ಕ್ಗಳನ್ನು ಬಂದಿರ್ತಕ್ಕಂಥ ಹೈಮಾಸ್ಕ್ಗಳನ್ನು ಕೂಡ ಈಗ ಅವನು ಕೂಡ ಚಾಲೂ ಮಾಡಿದೆ. ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಕುಡಿಯೋ ನೀರಿನ ಸಲುವಾಗಿ ಕೂಡ ಅಲ್ಲಿ 2 ಇಂಚು ಪೈಪ್ಲೈನ್ ಮಾಡಿ ಈಗ ನಮ್ಮ ಮಾರ್ಕೆಟ್ನಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಮತ್ತು ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿದೆ. ಮಾನ್ಯ ಶಾಸಕರು ಕೂಡ ಅವರು ಸೂಚನೆಯ ಮೇರೆಗೆ APMCಯಲ್ಲಿ ನಡೀತಕ್ಕಂಥ ಎಲ್ಲ ಹಮಾಲರು ಮತ್ತು ನಮ್ಮ APMC ಎಲ್ಲ ಸಿಬ್ಬಂದಿಯವರು ಕೂಡ ಅದರಲ್ಲಿ ಪಾಲ್ಗೊಂಡು ಈ ದೇವಿಯ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. APMC ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಜಂಬ್ರಿ ಅವರು, ನೀವು ಜಾತ್ರೆಗೆ ಎಲ್ಲರನ್ನು ಯಾವ ರೀತಿ ಆಹ್ವಾನಿಸ್ತೀರಿ, ಎಲ್ಲರಿಗೂ ಯಾವ ರೀತಿ ಬರಮಾಡ್ಕೊಳ್ತೀರಿ ಅನ್ನೋದನ್ನ ಒಂದೆರಡು ಮಾತಲ್ಲಿ ಹೇಳ್ಬೇಕಂತ ಕೇಳ್ಕೊತೀವಿ. ಸುಮಾರು ಸವದತ್ತಿಯಲ್ಲಿ ನಡೀತಕ್ಕಂಥ 45 ವರ್ಷಗಳ ನಂತರ ನಡೀತಕ್ಕಂಥ ಒಂದು ಅದ್ದೂರಿ ಆಗಿರ್ತಕ್ಕಂಥ ದೇವಿ ಜಾತ್ರೆ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸವದತ್ತಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಜನರು ಮತ್ತು ಎಲ್ಲ ತಾಯಂದಿರು ಅಷ್ಟೇ ಅಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲರೂ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ಬೇಕಂತೇಳಿ ನಾನು APMC ಅಧ್ಯಕ್ಷರಾಗಿ ಮತ್ತು ಸರ್ವ ಸದಸ್ಯರ ಪರವಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಜಂಬ್ರಿ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಎಂಬ ಒಂದು ಅಭಿಲಾಷೆಯೊಂದಿಗೆ ನಾವೆಲ್ಲರೂ ಮುಂದುವರೋಣ. ಧನ್ಯವಾದಗಳು.